ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿ ಬೆಳೆಯುವ ಬೆಳೆ ಎಂದರೆ ಅದು ಭತ್ತ. ದೇಶೀಯ ಬಳಕೆಯ ಜೊತೆಗೆ ಭಾರತವು ಹಲವು ದೇಶಗಳಿಗೆ ಭತ್ತವನ್ನು ರಫ್ತು ಮಾಡುತ್ತದೆ. ಆದರೆ ಭತ್ತ ಬೆಳೆಯುವುದು ಸುಲಭವಲ್ಲ, ಏಕೆಂದರೆ ಭತ್ತದ ಬೆಳೆಯು ಕಳೆಗಳು, ರೋಗ ಮತ್ತು ಕೀಟನಾಶಕಗಳಂತಹ ವಿವಿಧ ಸಮಸ್ಯೆಗಳಿಗೆ ಗುರಿಯಾಗುತ್ತದೆ. ವಿಶೇಷವಾಗಿ ಕಳೆಗಳ ಬಗ್ಗೆ ಮಾತನಾಡುವುದಾದರೆ, ಇದು ಬೆಳೆಗಳ ಇಳುವರಿಯ ಮೇಲೆ ಗಮನಾರ್ಹ ಪ್ರಭಾವ ಉಂಟು ಮಾಡುತ್ತದೆ ಮತ್ತು ಒಂದು ವೇಳೆ ರೈತ ಸಮಯಕ್ಕೆ ಸರಿಯಾಗಿ ಕಳೆಗಳನ್ನು ನಿಯಂತ್ರಿಸದೇ ಇದ್ದರೆ ಅದು ಬೆಳೆಯ ಇಳುವರಿಯ ಮೇಲೆ ಸಾಕಷ್ಟು ಪ್ರಮಾಣ ಉಂಟು ಮಾಡಬಹುದು. ಇದರೊಂದಿಗೆ ಪ್ರಮುಖ ಋತುವಿನಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಲು ಜನರ ಲಭ್ಯತೆಯ ಕೊರತೆ ಕೂಡ ಒಂದು ಹೊಸ ಸವಾಲಾಗಿ ಪರಿಣಮಿಸುತ್ತಿದೆ. ಆದರೆ ಒಂದು ಶುಭ ಸುದ್ದಿಯೂ ಇದೆ, ಅದೆಂದರೆ ಈ ಕಳೆಗಳನ್ನು ತೊಲಗಿಸುವುದು ಈಗ ಸುಲಭವಾಗಿದೆ. ಕ್ರಿಸ್ಟಲ್ನ ಹೊಸ ತಾಂತ್ರಿಕ ಉತ್ಪನ್ನಗಳ ಪ್ರವೇಶದೊಂದಿಗೆ ಕೂಲಿ ಮತ್ತು ಹೆಚ್ಚು ಖರ್ಚುಗಳ ಉಳಿತಾಯಕ್ಕೆ ಕಾರಣವಾಗಲಿದೆ. ಇದು ರೈತರಿಗೆ ಉತ್ತಮ ಲಾಭದ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಭತ್ತದ ಕೃಷಿಯಲ್ಲಿ ಕ್ರಾಂತಿ ತರಲು ಮತ್ತು ರೈತರನ್ನು ಅಧಿಕ ಲಾಭದಾಯಕ ಕೃಷಿಗಾಗಿ ಶಕ್ತಿ ಸೇರಿಸುವ ಧ್ಯೇಯದೊಂದಿಗೆ ಕ್ರಿಸ್ಟಲ್ ಕ್ರಾಪ್ ಪ್ರೊಟೆಕ್ಷನ್ ಲಿಮಿಟೆಡ್ ಪ್ರಸ್ತುತಪಡಿಸುತ್ತಿದೆ ರೈಸ್ ಆಕ್ಟ್. ಇದು ಜಾಣ ರೈತನ ಸರಿಯಾದ ಆಯ್ಕೆ. ರೈಸ್ ಆಕ್ಟ್ ಅತ್ಯಾಧುನಿಕ ಕಳೆನಾಶಕ, ಧೂಳುರಹಿತ ಕಾಳಿನ ಸೂತ್ರೀಕರಣವಾಗಿದ್ದು ಸಣ್ಣ ಎಲೆಗಳು, ಅಗಲ ಎಲೆಗಳು ಮತ್ತು ಜೇಕು ಕಳೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ಇದರ ವಿಶೇಷ ಸೂತ್ರವು ಕಳೆಗಳ ಬೇರುಗಳವರೆಗೂ ತಲುಪುತ್ತದೆ ಮತ್ತು ದೀರ್ಘಕಾಲೀನ ನಿಯಂತ್ರಣವನ್ನು ಒದಗಿಸುತ್ತದೆ. ಸರಿಯಾದ ಸಮಯದಲ್ಲಿ ರೈಸ್ ಆಕ್ಟ್ ಬಳಸುವುದರಿಂದ ನಿಮ್ಮ ಬೆಳೆಗೆ ಕಳೆಗಳಿಂದ ಸಂಪೂರ್ಣ ರಕ್ಷಣೆ ದೊರೆಯುತ್ತದೆ. ಇದು ಗಿಡಗಳನ್ನು ಬಲಪಡಿಸುತ್ತದೆ ಮತ್ತು ಇಳುವರಿಯಲ್ಲಿ ಹೆಚ್ಚಳವಾಗುತ್ತದೆ. ರೈಸ್ ಆಕ್ಟ್ ಕಳೆಗಳು ಬೆಳೆದ ನಂತರ ಉಪಯೋಗಿಸುವಂತಹ ಒಂದು ಅತ್ಯುತ್ತಮ ಕಳೆನಾಶಕವಾಗಿದೆ. ಬನ್ನಿ ರೈಸ್ ಆಕ್ಟ್ನ ಸರಿಯಾದ ಬಳಕೆಯ ವಿಧಾನವನ್ನು ಅರಿಯೋಣ. ರೈಸ್ ಆಕ್ಟ್ನ ಪ್ರಯೋಗ: ಪ್ರತಿ ಎಕರೆಗೆ 90 ಗ್ರಾಂ ಉತ್ಪನ್ನಕ್ಕೆ 150 ಲೀಟರ್ ನೀರು ಬೆರೆಸಿ ಕಳೆಗಳು 1 ರಿಂದ 3 ಎಲೆಗಳ ಹಂತದಲ್ಲಿರುವಾಗ ಸಿಂಪಡಿಸಬೇಕು. ಸ್ಪ್ರೇಯರ್ ಫ್ಲಾಟ್ ಫ್ಯಾನ್ ಅಥವಾ ಫ್ಲಡ್ ಜೆಟ್ ನಾಜಲ್ ಅಳವಡಿಸಿರುವ ನ್ಯಾಪ್ಸ್ಯಾಕ್ ಸ್ಪ್ರೇಯರ್. ಸ್ಪ್ರೇ ಮಾಡಲು ಸರಿಯಾದ ಸಮಯ ಬೆಳೆ 8 ರಿಂದ 12 ದಿನಗಳ ಸ್ಥಿತಿಯಲ್ಲಿರುವಾಗ ಸಿಂಪಡಿಸಿ. ಉತ್ತಮ ಪರಿಣಾಮಕ್ಕಾಗಿ ಸಿಂಪಡಿಸಿದ 10 ದಿನಗಳವರೆಗೆ ಮಣ್ಣಿನ ತೇವಾಂಶವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಭತ್ತದ ಬೆಳೆಗಳನ್ನು ಮತ್ತಷ್ಟು ಲಾಭಕರವಾಗಿ ಮಾಡಬೇಕೆಂದು ಬಯಸಿದರೆ, ನಿಮ್ಮ ಹೊಲವನ್ನು ಕಳೆಗಳಿಂದ ರಕ್ಷಿಸಬೇಕೆಂದು ಬಯಸಿದರೆ ಮತ್ತು ಒಬ್ಬ ಜಾಣ ರೈತನಾಗಲು ಬಯಸಿದರೆ ಹಿಂದೆ ತೆಗೆದುಕೊಂಡು ಬನ್ನಿ ಕ್ರಿಸ್ಟಲ್ ಕ್ರಾಪ್ನ ರೈಸ್ ಆಕ್ಟ್. ಇದುವೇ ಜಾಣ ರೈತನ ಸರಿಯಾದ ಆಯ್ಕೆ.